ನಮಸ್ಕಾರ ಎಲ್ಲರಿಗೂ. ಶ್ರೀವಾರಿ ನಾಲೆಡ್ಜ್ ಚಾನಲ್ ಹೇಳ್ತಾ ಇದ್ದೆ, ಅದರಲ್ಲಿ ದೇವಿ ಮಹಾತ್ಮೆ ಹೇಳ್ತಾ ಇದ್ದೆ. ಈಗ ಮಾರ್ಕಂಡೇಯ ಋಷಿಗಳು ದೇವಿಯನ್ನು ಹೇಗೆ ಹುಟ್ಟಿದಳು ಅಂತ ಹೇಳ್ತಾರೆ ಅಂತ ನೋಡೋಣ. ಯೋಗ ನಿದ್ರಾಂ ಯದಾ ವಿಷ್ಣು ಜಗತ್ಯೇಕಾರ್ಣವೀಕೃತೆ ಅಸ್ಥೀರ್ಯ ಶೇಷಮಭಜತ್ ಕಲ್ಪಾಂತೆ ಭಗವಾನ್ ಪ್ರಭು ತದಾದ್ವಾ ವಸುರೌ ಘೋರೌ ವಿಖ್ಯಾತೌ ಮಧುಕೈಟಭೌ ವಿಷ್ಣುಕರ್ಣಮಲೋದ್ಭೂತೌ ಹಂತುಂ ಬ್ರಹ್ಮಾಂಡಮುದ್ಯತೌ. ಕಲ್ಪದ ಕೊನೆಯಲ್ಲಿ ಪ್ರಪಂಚ ಎಲ್ಲ ನೀರಲ್ಲಿ ಒಂದಾಗ್ಬಿಡತ್ತೆ, ಅಂದರೆ ಪ್ರಳಯ ಆಗಿಬಿಡತ್ತೆ. ಆವಾಗ ಭಗವಾನ್ ವಿಷ್ಣು ಆದಿಶೇಷನ್ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನೆ. ಭಾಳ ಒಳ್ಳೆ ಯೋಗ ನಿದ್ರೆ ಅಂತ ಹೇಳ್ತಾರೆ. ಆಗ ಆ ವಿಷ್ಣುವಿನ ಕಿವಿಗಳ ಕೊಳೆಯಿಂದ ಹುಟ್ಟಿದ ಭಯಂಕರರಾದ ಮಧುಕೈಟಭ ಅಂತ ವಿಖ್ಯಾತರಾದ ಇಬ್ಬರು ರಾಕ್ಷಸರು ಬ್ರಹ್ಮನ್ನ ಕೊಲ್ಲಕ್ಕೆ ಉದ್ಯುಕ್ತರಾಗ್ತಾರೆ. ನಾಭಿಕಮಲೆ ವಿಷ್ಣು ಸ್ಥಿತೋ ಬ್ರಹ್ಮ ಪ್ರಜಾಪತಿ ದೃಷ್ಟ್ವಾ ತಾ ವಸುರೌ ಚೋಗ್ರೌ ಪ್ರಸ್ತುಪ್ತಂ ಚ ಜನಾರ್ದನಂ ತುಷ್ಟಾವಯೋಗ ನಿದ್ರಾಂ ತಾಮೇಕಾಗ್ರ ಹೃದಯ ಸ್ಥಿತಃ ವಿಬೋಧನಾರ್ಥಾಯ ಹರೇರ್ಹರಿರ್ನೇತ್ರಕೃತಾಲಯಂ ವಿಶ್ವೇಶ್ವರಿಂ ಜಗದ್ದಾತ್ರಿಂ ಸ್ಥಿತಿಸಂಹಾರಕಾರಿಣೀಂ ನಿದ್ರಾಂ ಭಗವತಿಂ ವಿಷ್ಣು ರತುಲಾಂ ತೇಜಸಃ ಪ್ರಭು. ಆ ವಿಷ್ಣುವಿನ ನಾಭಿ ಕಮಲದಲ್ಲಿರ್ತಾನಲ್ಲ ಪ್ರಜಾಪತಿಯಾದ ಬ್ರಹ್ಮ, ಅವನು ಆ ಇಬ್ಬರು ರಾಕ್ಷಸರನ್ನ ನೋಡಿ ಹೆದರ್ಕೊಂಡ್ಬಿಡ್ತಾನೆ. ಮಲಗಿದ್ದ ಮಹಾವಿಷ್ಣುನ ನೋಡಿ ಏನೂ ಗೊತ್ತಾಗಲ್ಲ ಅವನಿಗೆ. ಇವಾಗ ಹರಿನ ಎಬ್ಸಕ್ಕೆ ಅವನ ಕಣ್ಣುಗಳನ್ನೇ ವಾಸಸ್ಥಾನವಾಗಿ ಹೊಂದಿರ್ತಾಳಲ್ಲ, ಹಾಗೂ ವಿಶ್ವಕ್ಕೆಲ್ಲ ಜಗತ್ತಿಗೆ ಒಡೆಯಲಾದಂಥ ವಿಷ್ಣುವಿನ ನಿರತಿಶಯ ತೇಜೋರೂಪಳಾದ ಭಗವತಿಯಾದ ಯೋಗ ನಿದ್ರಾ ದೇವಿಯನ್ನು ಏಕಾಗ್ರವಾದ ಮನಸ್ಸಿನಿಂದ ಸ್ತೋತ್ರ ಮಾಡ್ತಾನೆ. ಯಾಕಂದರೆ ಆ ನಿದ್ರಾದೇವಿನ ಸ್ತೋತ್ರ ಮಾಡಿದ್ರೆ ಆ ಹರಿ ಎದ್ರೆ ಮಾತ್ರ ಮಧುಕೈಟಭರ ಸಂಹಾರ ಆಗ್ತಿರತ್ತೆ, ಇಲ್ಲ ಅಂದರೆ ಅವರು ಬ್ರಹ್ಮನೇ ಸಾಯಿಸಕ್ಕಿರ್ತಾರೆ. ಬ್ರಹ್ಮೋವಾಚ ತ್ವಂ ಸ್ವಹ ತ್ವಂ ಸ್ವದಾ ತ್ವಂ ಹಿವ ಷಟ್ಕಾರ ಸ್ಮರಾತ್ಮಿಕ ಸುಧಾ ತ್ವಮಕ್ಷರೇ ನಿತ್ಯೆ ತ್ರಿಧಾ ಮಾತ್ರಾತ್ಮಿಕಾ ಸ್ಥಿತ ಅರ್ಧ ಮಾತ್ರಾ ಸ್ಥಿತ ನಿತ್ಯ ಯಾನುಚ್ಚಾರ್ಯ ವಿಶೇಷತಃ ತ್ವಮೇವ ಸಂಧ್ಯಾ ಸಾವಿತ್ರಿ ತ್ವಂ ದೇವಿ ಜನನೀ ಪರ. ಬ್ರಹ್ಮ ಹೇಳ್ತಾನೆ, ನೀನೇ ಸ್ವಾಹ, ದೇವಿನೂ ನೀನೇ, ಸ್ವದೆಯೂ ನೀನೇ, ಸ್ವರತತ್ಮಲಾದ ಅಮೃತಳು ನೀನೇ, ಅಕ್ಷರಳು ನಿತ್ಯಲೂ ಆದ ದೇವಿಯೇ, ಓಂಕಾರದ 3 ಮಾತ್ರ ರೂಪಳು ಅರ್ಧ ಮಾತ್ರೇನೂ ನೀನೇ ಆಗಿರುವೆ. ಯಾವ ಸ್ವರವೂ ಕೂಡ ಉಚ್ಚಾರ ಮಾಡೋಕ್ಕಾಗಲ್ವೋ ಅಷ್ಟು ಸೂಕ್ಷ್ಮವಾಗಿರುತ್ತೋ ಅದು ಕೂಡ ನೀನೇ, ಸಂಧ್ಯೆನೂ ನೀನೇ, ಸಾವಿತ್ರಿನೂ ನೀನೇ ಅಂತ ಸ್ತುತಿಸ್ತಾನೆ. ಹೀಗೆ ಈ ಪ್ರಪಂಚ ಎಲ್ಲ ನಿನ್ನಿಂದಾನೇ ಸೃಷ್ಟಿಸಲ್ಪಟ್ಟು ನಿನ್ನಿಂದಾನೇ ಧರಿಸಲ್ಪಟ್ಟಿದೆ, ನಿನ್ನಿಂದಾನೇ ಕಾಪಾಡಲ್ಪಟ್ಟಿದೆ. ನೀನೇ ಇದನ್ನು ಉಪಸಂಹಾರ ಮಾಡಿಕೊಳ್ಳುವೆಯಾಗಿ ಯಾವಾಗಲೂ ಇದು ನೀನೇ ಆಗಿದೆ. ನೀನು ಸೃಷ್ಟಿ ಕಾಲದಲ್ಲೂ ನೀನು ಬಹಳ ನಾನಾ ರೂಪದಿಂದ ಕಾಪಾಡಿದ್ಯಾ, ಈಗಲೂ ಕೂಡ ನೀನೇ ಕಾಪಾಡಬೇಕು ಅಂತ ಹೇಳ್ತಾನೆ. ಹೀಗೆ ನೀನು ಎಲ್ಲರಿಗೂ ಪ್ರಕೃತಿಯು ಕಾಳರಾತ್ರಿ, ಮಹಾರಾತ್ರಿ, ಮೋಹರಾತ್ರಿ ಸ್ವರೂಪಳು ನೀನೆ. ಲಕ್ಷ್ಮಿ, ಈಶ್ವರಿ, ಲಜ್ಜಾ, ತಿಳುವಳಿಕೆ ರೂಪದ ಬುದ್ಧಿ, ಸಂಕೋಚ, ಪುಷ್ಟಿ, ತುಷ್ಟಿ, ಕಾಂತಿ, ಶಾಂತಿ ಇವೆಲ್ಲ ನಿನ್ನ ರೂಪ ಅಂತ ಹೇಳ್ತಾನೆ. ಹೀಗೆ ನಿನ್ನಂಥ ದೇವಿಯನ್ನು ಸ್ತುತಿ ಮಾಡೋದು ಅದೇನು ದೊಡ್ಡದಲ್ಲ, ಯಾಕಂದರೆ ನೀನು ಆ ಸ್ತೋತ್ರಕ್ಕೆ ಅರ್ಹಳೆ, ಅದಕ್ಕಿಂತ ಜಾಸ್ತಿನೇ ನೀನು. ಸೊ ನಿನ್ನನ್ನು ಸ್ತುತಿ ಮಾಡೋದು ಏನು ಹೆಚ್ಚುಗಾರಿಕೆ ಅಲ್ಲ. ನಿನ್ನಿಂದ ಜಗತ್ ಸೃಷ್ಟಿಕರ್ತನಾದ ಪಾಲಕನು ಸಂಹಾರಕನೂ ಆಗಿರುವ ವಿಷ್ಣು ಈಗ ನಿದ್ರೆಗೆ ವಶಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಇನ್ನೂ ನಾವೇನು ಮಾಡೋಕ್ಕಾಗಲ್ಲ. ಇನ್ನು ನಿನ್ನನ್ನು ಯಾರು ಸ್ತೋತ್ರ ಮಾಡೋಕ್ಕೆ ಸಮರ್ಥ ಆಗ್ತಾನೆ? ಬ್ರಹ್ಮನಾದ ನಾನು, ವಿಷ್ಣು, ಈಶ್ವರ ಈ 3 ಶರೀರವನ್ನು ಧರಿಸಿರೋ ಹಾಗೆ ಅದು ನೀನೇ ಮಾಡಲ್ಪಟ್ಟಿದ್ದು. ಇವಾಗ ನಾವೇ ಇಲ್ಲ ಅಂತ ಹೇಳಿದರೆ ನಿನ್ನನ್ನು ಹೊಗಳಲು ಯಾರು ತಾನೇ ಶಕ್ತಿವಂತರು ಅಂತನಿಸಿದ್ದಾರೆ. ಅದಕ್ಕೋಸ್ಕರ ಹೀಗೆ ನೀನಿವಾಗ ಎದ್ದೇಳು, ನೀನಿವಾಗ ಈ ವಿಷ್ಣುವನ್ನು ಎಬ್ಸು, ಅವನಿಂದ ಮಧುಕೈಟಭರನ್ನು ಕೊಲ್ಲಿಸು ಅಂತ ಅವನು ಸ್ತೋತ್ರ ಮಾಡ್ಕೋತಾನೆ. ಆಗ ವಿಷ್ಣು ಎದ್ದೇಳ್ತಾನೆ. ಯಾಕಂದರೆ ನಿದ್ರಾದೇವಿ ಅವನ ಕಣ್ಣುಗಳಲ್ಲಿ ನಿದ್ರಾದೇವಿ ಆಗಿರ್ತಾಳೆ ಈ ದೇವಿ. ವಿಷ್ಣು ಹೊರಗಡೆ ಬರ್ತಾನೆ, ಅಂದರೆ ನಿದ್ದೆಯಿಂದ ಹೇಳ್ತಾನೆ. ಮಧುಕೈಟಭರು ಕೂಡ ಭಾಳ ಯುದ್ಧ ಮಾಡ್ತಾರೆ. ಕಡೆಗೆ ಮಧುಕೈಟಭರು ಹೇಳ್ತಾರೆ ವಿಷ್ಣುಗೆ, ಏನು ಬರಬೇಕೋ ಕೇಳ್ಕೊಳ್ಳಿ ಅಂತ. ಆಗ ವಿಷ್ಣು ಹೇಳ್ತಾನೆ, ನೀವು ನನ್ನಿಂದ ಸಂಹರಿಸಲ್ಪಡೀರಿ ಅಂದರೆ
ನೀವು ನನ್ನಿಂದ ಸಾಯಿರಿ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಆಯಿತು, ಎಲ್ಲಿ ನೀರಿಲ್ವೋ ಅಂಥ ಜಾಗದಲ್ಲಿ ನೀನು ನಮ್ಮನ್ನು ಸಾಯಿಸಬೇಕು ಅಂತ. ನೀ ನಮ್ಮಿಬ್ಬರನ್ನು ನೀರಿಲ್ಲದ ಭೂಮಿ ಮೇಲೆ ಒಟ್ಟಿಗೆ ಕೊಲ್ಲು ಅಂತ ಹೇಳ್ತಾನೆ. ಆಗ ಶಂಖಚಕ್ರ ಗದಾಧಾರಿಯಾದ ಭಗವಂತ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಅವನು ನೀರಿನ ಮೇಲೆ ಕೂತ್ಕೊಂಡು ಅವರಿಬ್ಬರನ್ನ ತಲೆಗಳನ್ನ ತನ್ನ ತೊಡೆ ಮೇಲೆ ಇರಿಸ್ಕೊಂಡು ಚಕ್ರದಲ್ಲಿ ಕತ್ತರಿಸ್ಬಿಡ್ತಾನೆ. ಹೀಗೆ ಈ ತಾಮಸಿ ದೇವಿಯು ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟು ತಾನೇ ಹುಟ್ಟಿದಾಳೆ. ಸೊ ಇಲ್ಲಿಗೆ ಈ ದೇವಿ ಭೂಮಿ ಮೇಲೆ ಹೇಗೆ ಬಂದಳು ಅಂತ, ಅಂದರೆ ಭೂಮಿ ಮೇಲೆ ಹೇಗೆ ಬಂದಳು ಅಂದರೆ ಜನಗಳಿಗೆ ಹೇಗೆ ಅವಳು ಇನ್ನು ಪರಿಚಯ ಆಗ್ತಾಳೆ ಅಂತ ಹೇಳೋದೇ ಈ ಮೊದಲನೇ ಅಧ್ಯಾಯ. ಧನ್ಯವಾದಗಳು. ಶ್ರೀವಾರಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ.